ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಮಾಂಡವ್ಯ ರಕ್ಷಣಾ ಪಡೆ ದ್ವಿಚಕ್ರ ಗಸ್ತು ವಾಹನಗಳಿಗೆ ಹಸಿರು ಬಾವುಟ ತೋರಿಸುವ ಮೂಲಕ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ದಂಡಿ, ಮಂಡ್ಯದಲ್ಲಿ ದ್ವಿಚಕ್ರ ವಾಹನ ರಕ್ಷಣಾ ಪಡೆಯನ್ನ ಮಾಡಲಾಗಿದ್ದು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಇದರ ಮೂಲ ಉದ್ದೇಶವಾಗಿದೆ ಎಂದರು. ಮಂಡ್ಯ ಜಿಲ್ಲಾ ಕೇಂದ್ರಕ್ಕೆ 10 ವಾಹನ, ಉಳಿದ ತಾಲೂಕುಗಳಿಗೆ ತಲಾ 5 ವಾಹನಗಳನ್ನು ನೀಡಲಾಗ್ತಾ ಇದ್ದು ಈ ವಾಹನಗಳು ಗಸ್ತು ನಡೆಯಲಿದ್ದು ಸೂಕ್ಷ್ಮ ಪ್ರದೇಶದಲ್ಲಿ ಅಪರಾಧಗಳನ್ನು ತಡೆಯಲು ಇದು ಸಹಕಾರಿಯಾಗಿದೆ ಎಂದರು. ಮಂಡ್ಯ ಜಿಲ್ಲೆಗೆ ನಿರ್ಭಯ ಸ್ಕೀಮ್ ಅಡಿಯಲ್ಲಿ ಒಟ್ಟು 40 ದ್ವಿಚಕ್ರ ವಾಹನಗಳನ್ನು ಒದಗಿಸಲಾಗಿತ್ತು. ಆ ವಾಹನಗಳ ಉದ್ದೇಶ ಮಹಿಳೆಯರ ರಕ್ಷಣೆ ಮತ್ತು ಅಪರಾಧಗಳನ್ನು ತಡೆಯುವುದು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತರುವುದು. ಈ ಒಂದು ಉದ್ದೇಶಕ್ಕೆ ಈ ಒಂದು ಬೈಕ್ಗಳನ್ನು ವಿತರಿಸಲಾಗಿತ್ತು. ಆದರೆ ಅವು ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆ ಎಲ್ಲ ಬೈಕ್ಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಆ ವಾಹನಗಳಿಗೆ ಬ್ಲಿಂಕರ್ಸ್ಗಳನ್ನು, ಸೈರನ್ಗಳನ್ನು ಮತ್ತು ಮೈಕ್ ಸಿಸ್ಟಮ್, ಸ್ಪೀಕರ್ಗಳನ್ನು ಅಳವಡಿಸಿ ಗ್ರೂಪ್ ಆಗಿ ಒಟ್ಟು 40 ಸಂಖ್ಯೆಯ ಈ ವಾಹನಗಳು ಗ್ರೂಪ್ ಆಗಿ ಒಂದು ಪ್ರದೇಶದಲ್ಲಿ ಸೆನ್ಸಿಟಿವ್ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಂಚರಿಸಲಿಕ್ಕೆ ಒಂದು ಉಪಯೋಗವಾಗುವ ರೀತಿಯಲ್ಲಿ ನಾವು ಇವನ್ನ ರೂಪವನ್ನು ವಿನ್ಯಾಸವನ್ನು ಬದಲಿಸಿ ಈ ದಿನ ಇವನ್ನ ಚಾಲನೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳ ಒಂದು ಸಂರಕ್ಷಣೆಗೆ. ನಂತರ ರಕ್ಷಣಾ ಪಡೆ ಮಂಡ್ಯದಲ್ಲಿ ಗಸ್ತು ನಡೆಸಿತು. ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ನಗರದ ಪಿಡಬ್ಲ್ಯೂಡಿ ಕಚೇರಿ ಆವರಣದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಮಂಡ್ಯ ಜಿಲ್ಲೆ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅಭಿನಂದನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ನಂತರ ಸಚಿವರಿಗೆ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಹಾಗೂ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಾಂಟ್ರಾಕ್ಟರ್ ಸಮಸ್ಯೆ ಹಲವು ವರ್ಷಗಳಿಂದ ಬಗೆಹರಿದೆ, ಹಾಗೇ ಉಳಿದಿದೆ. ಹಿಂದಿನ ಸರ್ಕಾರ ರಾಜ್ಯದಲ್ಲಿ 1 ಲಕ್ಷ ಕೋಟಿ ಹೆಚ್ಚಿನ ಬಾಕಿ ಉಳಿಸಿಕೊಂಡಿದೆ. 5 ಲಕ್ಷ ಮತ್ತು 10 ಲಕ್ಷದ ಗುತ್ತಿಗೆದಾರರ ಬಿಲ್ ಪಾವತಿಸಲು ತಿಳಿಸಿದ್ದೇನೆ. ಗುತ್ತಿಗೆದಾರರ ಮನೆಗೆ ಬರೋಕ್ಕಾಗತ್ತಾ? ನಿಮ್ಮ ಸಮಸ್ಯೆ ಆಲಿಸಿದ್ದೇನೆ. ನಮ್ಮ ಸರ್ಕಾರ ಬಂದಾಗಿನಿಂದ ಯಾರಾದರೂ ಬಂದು ಹೇಳಿದ್ದೀರಾ? ನೀವು ಪತ್ರ ಬರೆದ ತಕ್ಷಣ ಉತ್ತರ ಸಿಗೋಕೆ ಇದೇನು ರಾಮರಾಜ್ಯವಲ್ಲ, ತಪ್ಪು 2 ಕಡೆನೂ ಇದೆ. ಬಗೆಹರಿಸಲಾದ ಸಮಸ್ಯೆ ಇದ್ರೂ ನಾವು ನಿಮ್ಮ ಸಮಸ್ಯೆ ಕೇಳ್ತೇವೆ ಅಂತ ಭರವಸೆ ನೀಡಿದ್ರು. ಕಾಂಟ್ರಾಕ್ಟರ್ ಸಮಸ್ಯೆ ಇದು ಇವತ್ತಿಂದಲ್ಲ. ನಾನು ಹಿಂದೆ ಮಂತ್ರಿ ಇದ್ದೆ 2006ರಿಂದ 2004ರಿಂದ 2008. ನಮ್ಮ ಸರ್ಕಾರ ರಚನೆ ಆಗೋದಕ್ಕೆ ಮೊದಲೇ ಯಾವ ಇಡೀ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೋಟಿ ಪೆಂಡಿಂಗ್ ಉಳಿತು. ಯಾವ ಸರ್ಕಾರ ಅಲ್ಲ, ಭ್ರಮಣೆ ಬಂದ್ರೂ ಸರ್ ಮಾಡಕ್ಕೆ ಆಗದೇ ಇರುವಂಥ ಮಟ್ಟಕ್ಕೆ. ಸೊ ಅಬ್ನಾರ್ಮಲ್ ಆಗಿ ತಮಿಳುನಾಡಿನಲ್ಲಿ ಒಂದು ಸಿಸ್ಟಮ್ ಇದೆ. 100 ರೂಪಾಯಿ ಇದ್ರೆ 100 ರೂಪಾಯಿ ಮಾತ್ರ ಮಂಜೂರು, 110 ರೂಪಾಯಿ ಮಾಡಲ್ಲ. ಇಲ್ಲೇನಾಗುತ್ತೆ, 100 ರೂಪಾಯಿ ಇದ್ರೆ 300 ರೂಪಾಯಿ ಮಂಜೂರು ಮಾಡೋದು. ಇಲ್ಲಿ ಈ ಪರಿಸ್ಥಿತಿ ಇದಾಗುತ್ತೆ. ಹಾಗಾಗಿ ಒಂದು. ಎರಡನೇದು, ಅದರಲ್ಲೂ ಸಹ ಎಷ್ಟು ಸಾಧ್ಯನೋ ಬಹುಶಃ 5 ಲಕ್ಷ 50 ಲಕ್ಷ ಒಳಗಡೆಲ್ಲ ಸಾಕಷ್ಟು ಪಿಡಬ್ಲ್ಯೂನಲ್ಲಿ ಸಣ್ಣ ಪುಟ್ಟರೆಲ್ಲ ಜಾಸ್ತಿ ಕೊಟ್ಕೊಂಡು ಕ್ಲಿಯರ್ ಮಾಡ್ತಾ ಇದಾರಲ್ಲ. ಪತ್ರ ಬಂದ್ಬಿಟ್ರೆ ಉತ್ತರ ಸಿಕ್ಕುವಂತ ರಾಮರಾಜ್ಯನ ಇದು. ಸೊ ಯಾವಾಗಾರ ಅವಕಾಶವನ್ನ ನೋಡಿ ಫ್ರೀ ಇದ್ದಾಗ ಬಂದು ಮನವರಿಕೆ ಮಾಡಿಬಿಟ್ರೆ ಏನಾರ ಪರಿಹಾರ ಹುಡುಕ್ಬೋದು. ಗೊತ್ತಾಯ್ತಾ? ತಪ್ಪು 2 ಕಡೆ ಇದೆ. ಸರ್ಕಾರಗಳು ನಾವು ಬಂದು ನಮ್ಗೇನಾಗಿದೆ, ನಮ್ಗೇನು ಪ್ರಾಕ್ಟಿಕಲ್ ಆಗಿ ಏನೇ ನೋಡಿದ್ರು ಸಮಸ್ಯೆ ನಮ್ಮ ಬಗೆಹರಿಸಕ್ ಆಗದೇ ಇರೋ ರೀತಿಯಲ್ಲಿ ಮನ್ಸಿಗೆ ಬಂದಂಗೆ ಅಪ್ರೂವ್ ಆಗಿದ್ದಾರೆ,
ಕೆಲಸ ಆಗಿದೆ, ಆರ್ಥಿಕ ಪರಿಸ್ಥಿತಿಯನ್ನು ಮೀರಿ ಇವೆಲ್ಲ ಇರೋದ್ರಿಂದ ಸಮಸ್ಯೆ ಇದೆ. ಆದ್ರೂ ಸಹ ಸಣ್ಣ ಪುಟ್ಟವರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಅನಿವಾರ್ಯ ಕೋಣ. ನನ್ನ ಗಮನಕ್ಕೆ ಬಂದಿರಲಿಲ್ಲ, ನನಗೆ ಹರ್ಷವ್ರಿಗೆ ಹೇಳಿದ್ದೀನಿ. ಇವಾಗ ನಂಜುಂಡೇಗೌಡ ನೀನು ಅಷ್ಟೇ ಆ ಥರದ್ದೇನಾದ್ರು ಮೇಂಟೆನೆನ್ಸ್ ಅಲ್ಲಿ ಇದರಲ್ಲಿ 5 ಲಕ್ಷ 10 ಲಕ್ಷ ಅವರ ಇದ್ರೆ ಅದಕ್ಕೆ ಸಪ್ರೇಟ್ ಬಡ್ಡಿ ಮಾಡಿಸು. DCM ಅವ್ರಿಗೆ ಹೇಳ್ತೀನಿ, ಸಪ್ರೇಟ್ ರಿಲೀಸ್ ಮಾಡಿಸೋಣ. PWDನೂ ಆ ಥರ ಒಂದು ರಿಲೀಸ್ ಮಾಡಿಸೋಣ. ಅವ್ರಿಗೆಲ್ಲ ಒಂದಷ್ಟು ಸಣ್ಣ ಪುಟ್ಟವ್ರು ರಿಲೀಫ್ ಆಗಲಿ. ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ KT ಹನುಮಂತು ಮಾತನಾಡಿ, KRS ತುಂಬಿದೆ, ಮೈಶುಗರ್ ಕಾರ್ಖಾನೆ ಆರಂಭವಾಗಿದೆ, ಇವೆರಡಾದ್ರೆ ಜಿಲ್ಲೆಯ ಸಮಸ್ಯೆ ಬಗೆಹರಿದಂತೆ ಎಂದರು. ಈಗಾಗಲೇ ನಮ್ಮ ಜಿಲ್ಲೆಯ ಜೀವನಾಡಿ ಕಾವೇರಿ KRS ಅಣೆಕಟ್ಟು ತುಂಬಿದೆ ಮತ್ತು ಸಕ್ಕರೆ ಕಾರ್ಖಾನೆ ಈಗಾಗಲೇ ಪ್ರಾರಂಭ ಆಗಿದೆ. ಇವೆರಡು ಸಮಸ್ಯೆಗಳು ಬಗೆಹರಿದ್ರೆ ನಮ್ಮ ಜಿಲ್ಲೆಯ ಮುಕ್ಕಾಲು ಭಾಗ ಸಮಸ್ಯೆ ಬಗೆಹರಿದಂಗೆ. ಬೇರೆ ಸಮಸ್ಯೆಗಳಿಗೆ ನಮ್ಮ ನಾಯಕರು ಒಂದು ಇದನ್ನು ಕೊಡ್ಬೋದು, ಟೈಮನ್ನು ಕೊಡ್ಬೋದು. ಹಾಗಾಗಿ ಇವತ್ತು ನಮ್ಮ ಗುತ್ತಿಗೆದಾರರ ಕೋಆಪರೇಟಿವ್ ಸೊಸೈಟಿ ಮತ್ತೆ ಗುತ್ತಿಗೆದಾರರ ಸಂಘ ಎರಡೂ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಸಚಿವರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಮತ್ತು ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೋಬೇಕು ಅಂತೇಳಿ ಕಳೆದ 1 ವರ್ಷಗಳಿಂದ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿ ಅವರು ಇವತ್ತು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಈಗ ಪ್ರಸ್ತುತ ಕಟ್ಟಡ ನಮ್ಮ ಸಂಬಂಧಪಟ್ಟಂತ ಇಲಾಖೆಯವರು 8,000 ರೂಪಾಯಿ ಬಾಡಿಗೆನ ಫಿಕ್ಸ್ ಮಾಡಿದ್ದಾರೆ. ಅಷ್ಟು ಬಾಡಿಗೆನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಸೀಮಿತ ಆದಾಯದಲ್ಲಿ ನಮ್ಮ ಗುತ್ತಿಗೆದಾರರಿಗೆ ಚಾಪ ಕಾಗದ ಕೊಡ್ತಕ್ಕಂಥದ್ದು ಮತ್ತು ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಗುತ್ತಿಗೆದಾರರಿಗೂ ಕೂಡ ಕೂತ್ಕೊಳ್ಳಕ್ಕೆ ಒಂದು ಸ್ಥಳ ಇದೆ. ಹಾಗಾಗಿ ದಯಮಾಡಿ ಏನಾದ್ರೂ ಮಾಡಿ ಕೂಡ ಸಚಿವರು ಇದನ್ನ ನಮಗೆ ರೆಗ್ಯುಲರೈಸ್ ಮಾಡಿಕೊಡುವಂತ ಕೆಲಸ ಆಗ್ಬೇಕು. ಮತ್ತೆ ಗುತ್ತಿಗೆದಾರರ ಸಮಸ್ಯೆಗಳು ನಾವೇನು ಸಾಹೇಬರಿಗೆ ಹೆಚ್ಚು ಹೇಳೋಗಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಗುತ್ತಿಗೆದಾರರ ಸಮಸ್ಯೆಗಳ ಅರಿವು ಬಹಳ ಹತ್ತಿರದಿಂದ ನೋಡೋದ್ರಿಂದ ಅರಿವು ಅವ್ರಿಗಿದೆ. ಈಗಾಗಲೇ ತಾವು LOC ಸಮಸ್ಯೆ ಇದೆ, ಮತ್ತೆ ಈ ಪ್ಯಾಕೇಜ್ಗಳು ಇಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಏನಾಗಿದೆ ಅಂತಂದ್ರೆ ಈ ಬಹಳಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ಪ್ಯಾಕೇಜ್ ಕರೀಲಿ, ಅಟ್ಲೀಸ್ಟ್ ಸಣ್ಣ ಪುಟ್ಟ ಕೆಲಸಗಳಾದ್ರೂ ಕೂಡ ಸ್ಥಳೀಯ ಗುತ್ತಿಗೆದಾರರಿಗೆ ಸಿಗುವಂತ ಆಗ್ಬೇಕು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯತಿರಾಜು, PWD ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದಂತಹ ಹರ್ಷ, CNN LVC ವಿಭಾಗದ ಕಾರ್ಯಪಾಲಕ ಅಭಿಯಂತರ ನಂಜುಂಡೇಗೌಡ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ತ್ಯಾಗರಾಜು, ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರಾದ ಮಂಜುನಾಥ್, ನವೀನ್ ಕುಮಾರ್ GP ಸೇರಿದಂತೆ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ಸ್ಟೇಟ್ ಫಂಡ್ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿ ಮಂಡ್ಯ ನಗರದ ಮಿಮ್ಸ್ ಆವರಣದಲ್ಲಿ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಗ್ರೂಪ್ ವತಿಯಿಂದ ನಡೆಸ್ತಾ ಇರುವಂತಹ ಮೌನ ಪ್ರತಿಭಟನೆ 2ನೇ ದಿನವೂ ಮುಂದುವರೆದಿದ್ದು, ಇಂದು ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘ ಬೆಂಬಲ ಸೂಚಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘದ ಕಾರ್ಯದರ್ಶಿ ಯೋಗೇಂದ್ರ ಕುಮಾರ್, ಸ್ಥಾನೀಯ ವೈದ್ಯರು ಶಿಷ್ಯ ವೇತನ ಹೆಚ್ಚಿಸುವಂತೆ ನಡೆಸ್ತಾ ಇರುವಂತಹ ಪ್ರತಿಭಟನೆ ನ್ಯಾಯಯುತವಾಗಿದ್ದು, ಆಸ್ಪತ್ರೆಗಳಲ್ಲಿ ಬೇಸಿಕ್ ಪಿಲ್ಲರ್ಗಳಾಗಿ ಕೆಲಸ ನಿರ್ವಹಿಸುವ ಸ್ಥಾನೀಯ ವೈದ್ಯರ ಮನವಿಗೆ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಸ್ಪಂದಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಗಡಿಗ ರವಿಕುಮಾರ್ ಗೌಡ ಕಿರಿಯ ಸ್ಥಾನೀಯ ವೈದ್ಯರ ಮನವಿಯನ್ನ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಮನವಿ ಮಾಡಿದ್ರು. ಕರ್ನಾಟಕ ಸ್ಥಾನೀಯ ವೈದ್ಯಾಧಿಕಾರಿಗಳ ಸಂಘ ಏನು ಒಂದು ಹೋರಾಟವನ್ನು ಮಾಡ್ತಿದ್ದಾರೆ, ಈ ಹೋರಾಟ ನ್ಯಾಯಸಮ್ಮತವಾಗಿದೆ ಅಂತ ಬೇಷರತ್ತಾಗಿ ನಾವು ಇವರು ಹೋರಾಟಕ್ಕೆ ಬೆಂಬಲವನ್ನು ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘ ಬೆಂಬಲವನ್ನು ಸೂಚಿಸ್ತಾ ಇದೆ. ಇವರು ಸ್ಥಾನೀಯ ವೈದ್ಯಾಧಿಕಾರಿಗಳು ಶಿಷ್ಯ ವೇತನ ಜೊತೆಗೆ ಅವರ ಆರ್ಥಿಕ ಭದ್ರತೆ ಮತ್ತು ಜೀವ ಭದ್ರತೆ ಮತ್ತು ಅವರಿಗೆ ಒಂದು ಸೆಕ್ಯೂರಿಟಿ, ಕಾನೂನಾತ್ಮಕವಾದ ರಕ್ಷಣೆಗಳನ್ನು ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಬೇಕು ಅಂತ ಹೇಳಿ ಇವತ್ತು ಏನು ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಒಂದು ಆರೋಗ್ಯ ವಿಮೆ ಇಲ್ಲ, ಒಂದು ಜೀವ ವಿಮೆ ಇಲ್ಲ, ಯಾವುದೇ ಭದ್ರತೆ ಇಲ್ಲದೆ ಹಗಲು ರಾತ್ರಿ 24/7 ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಈಗ ಕಳೆದ ಗುರುವಾರ ಇವರ ಒಬ್ಬರು ಸ್ಥಾನೀಯ ವೈದ್ಯಾಧಿಕಾರಿಗೆ ಆಗಿರ್ತಕ್ಕಂಥ ಇವರ ಸಹೋದರಿಯೊಬ್ಬರು ಕಲ್ಕತ್ತಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಯಾವುದೇ ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಅವ್ರಿಗೊಂದು ಸೂಕ್ತ ರಕ್ಷಣೆ ಇಲ್ಲದೆ 24/7 ಕೆಲಸ ಮಾಡ್ತಿರುವಂಥ ವೈದ್ಯರುಗಳಿಗೆ ರಕ್ಷಣೆ ಇಲ್ಲ ಅಂತ ಒಂದು ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದು. ಅವರಿಗೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಇನ್ನೂ ಕೂಡ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಇದು ರಾಜ್ಯವ್ಯಾಪ್ತಿ ಎಲ್ಲ ವೈದ್ಯಕೀಯ ಸಂಘಗಳು ಮುಷ್ಕರವನ್ನು ಮಾಡ್ತಿದ್ದಾರೆ, ತುರ್ತಾಗಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ. ಈ ಸಂದರ್ಭದಲ್ಲಿ ಇವತ್ತು ಏನು ಸ್ಥಾನೀಯ ವೈದ್ಯಾಧಿಕಾರಿಗಳು ಹೋರಾಟ ಮಾಡ್ತಿದ್ದಾರೆ, ಇದು ಸಂಪೂರ್ಣ ಶಾಂತಿಯುತವಾಗಿದೆ. ಯಾವುದೇ ನಮಗೊಂದು ಆರ್ಥಿಕ ಭದ್ರತೆ ಕೊಡಿ, ನಮಗೊಂದು ನೈತಿಕವಾದ ಬಲವನ್ನು ಕೊಡಿ,
ನಮಗೆ ಒಂದು ಕಾನೂನಿನ ರಕ್ಷಣೆ ಕೊಡಿ ಅಂತ ಸರ್ಕಾರಕ್ಕೆ ಮೊರೆಯನ್ನು ಶಾಂತಿಯುತವಾಗಿ ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳು ಸಲ್ಲಿಸ್ತಾ ಇದ್ದಾರೆ. ಇದು ಕರ್ನಾಟಕದ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರು ಹೋರಾಟ ಏನಿದೆ ನ್ಯಾಯಯುತವಾಗಿದೆ ಅಂತ ಕಂಡು ಬಂದಿರೋದ್ರಿಂದ ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘ ಕೂಡ ಇವರಿಗೆ ಕೈ ಜೋಡಿಸಿ ನಿಮ್ಮ ಹೋರಾಟವನ್ನು ಸರ್ಕಾರ ಮನ್ನಿಸಲಿ, ಕೇಳಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಆಮೇಲೆ ಈ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಅವರು ಒಬ್ಬರು ವೈದ್ಯರಾಗಿದ್ದಾರೆ. ಸ್ಥಾನೀಯ ವೈದ್ಯಾಧಿಕಾರಿಗಳಂದ್ರೆ ಏನು ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಅರ್ಥ ಇದೆ. ಅವರು ಯಾವ ಒತ್ತಡಗಳಲ್ಲಿ ಸ್ಥಾನೀಯ ವೈದ್ಯಾಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಅರಿವಿದೆ. ಆದ್ದರಿಂದ ಇವರು ಹೋರಾಟ ನ್ಯಾಯಸಮ್ಮತವಾಗಿದೆ ಇರೋದ್ರಿಂದ ಕೂಡಲೇ ಸರ್ಕಾರ ಸ್ಪಂದಿಸಿ ಇವರ ಸಮಸ್ಯೆಗಳನ್ನು ಆಲಿಸಿ ಇವರಿಗೆ ಸೂಕ್ತವಾದ ಕಾನೂನಿನ ರಕ್ಷಣೆ ಮತ್ತು ಆರೋಗ್ಯ ಭದ್ರತೆ, ಜೀವ ಭದ್ರತೆ ಜೊತೆಗೆ ಶಿಷ್ಯ ವೇತನವನ್ನು ಒಂದು ಗೌರವಾತ್ಮಕವಾಗಿ ಹೆಚ್ಚು ಮಾಡಬೇಕು ಅಂತ ಏನು ಹೋರಾಟ ಮಾಡಿದ್ದಾರೆ ಇದಕ್ಕೆ ಸ್ಪಂದಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ಕೋತೀನಿ. ಪ್ರತಿಭಟನೆಯಲ್ಲಿ ಡಾಕ್ಟರ್ ಚೇತನ್, ಡಾಕ್ಟರ್ ರೋಹನ್ ಸೇರಿದಂತೆ ಮಿಮ್ಸ್ ಆಸ್ಪತ್ರೆಯ ರೆಸಿಡೆಂಟ್ ವೈದ್ಯರು ಭಾಗಿಯಾಗಿದ್ದರು. ಕರ್ನಾಟಕ ಲೇಖಕಿಯರ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕವಿ ಕಾವ್ಯಲೋಕನ ಉಪನ್ಯಾಸ ಕಾರ್ಯಕ್ರಮ ನಗರದ ಜ್ಞಾನಸಾಗರ ಕ್ಯಾಂಪಸ್ನ ಎಸ್ಟಿಎನ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಲೇಖಕಿಯರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರಪಂಚದಲ್ಲಿ 6,000 ಭಾಷೆಗಳಿಗೆ ಕರ್ನಾಟಕದಲ್ಲಿ 177 ಮಾತ್ರ ಭಾಷೆಗಳನ್ನಾಡ್ತಿದ್ದಾರೆ. ದೇಶದಲ್ಲಿ ಭಾಷೆಗಳ ಆಧಾರದ ಮೇಲೆ ಏಕೀಕರಣ ಮಾಡಲಾಗಿದ್ದು ನಮ್ಮ ಭಾಷೆಯ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗ್ತಾ ಇದೆ. ಅನೇಕ ಕವಿಗಳು, ಸಾಹಿತಿಗಳು ನಮ್ಮ ಭಾಷೆಯ ಉಳಿವಿಗಾಗಿ ಹೋರಾಟ ನಡೆಸಿದ್ದಾರೆ. ಹಾಗಾಗಿ ಬೇರೆ ಭಾಷೆಗಳ ಆಕ್ರಮಣದಿಂದ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಬೇಕಿದೆ ಎಂದರು. ಪ್ರಪಂಚದಲ್ಲಿ ಸುಮಾರು 6,000 ಭಾಷೆಗಳಿವೆ. ಕರ್ನಾಟಕದಲ್ಲೇ ಒಂದು ಗಣಿಕೆಯ ಪ್ರಕಾರ ಸುಮಾರು 177ಕ್ಕಿಂತ ಹೆಚ್ಚು ಮಾತೃಭಾಷೆಗಳನ್ನು ಆಡ್ತಾ ಇದ್ದಾರಂತೆ ನಮ್ಮ ಕರ್ನಾಟಕದ ಜನರಿಗೆ. ಅಷ್ಟೊಂದು ಬೇರೆ ಬೇರೆ ಥರ ಭಾಷೆಗಳನ್ನು ಮಾತಾಡ್ತಿದ್ದಾರೆ. ಸೊ ನಮ್ಮ ಈ ಒಂದು ಕರ್ನಾಟಕ ಅಂತ ಹೇಗೆ ಆಯಿತು, ಹರಿದು ಹಂಚಿ ಹೋಗಿದ್ದ ಕನ್ನಡ ದೇಶ ಮತ್ತು ಭಾಷೆ ತನ್ನ ಮೇಲಿಂದ ಒಂದು ಬೇರೆಯವರ ಆಕ್ರಮಣವನ್ನು, ಅಂದರೆ ಬೇರೆ ಭಾಷೆಗಳ ಆಕ್ರಮಣವನ್ನು ಬಿಡಿಸಿಕೊಂಡು ಬೆಳಿಬೇಕು ಅನ್ನೋ ಹಂಬಲದಿಂದ ಕನ್ನಡ ಚಳುವಳಿಯನ್ನು ಮಾಡಿದ್ರು ನಮ್ಮ ಹಿರಿಯ ಸಾಹಿತಿಗಳು. ಹಾಗೆ ಭಾಷೆಯ ಆಧಾರದ ಮೇಲೆ ಒಂದು ಏಕೀಕರಣವಾಗಿದೆ. ನಮ್ಮ ಕನ್ನಡ ನಾಡು ಭಾಷೆಯ ಆಧಾರದ ಮೇಲೆ ಒಂದು ಏಕೀಕರಣ ಆಗಿದೆ. ಈ ಒಂದು ಭಾಷೆಯ ಮೇಲೆ, ನಮ್ಮ ನಾಡು ನುಡಿಯ ಮೇಲೆ ಅನೇಕ ಭಾಷೆಗಳ ಒಂದು ಆಕ್ರಮಣ ನಡೀತಾನೇ ಇದೆ. ಹಾಗಾಗಿ ನಾವು ಇವತ್ತು ಮುಂಚೆ ಎಲ್ಲ ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳಿ BM ಶ್ರೀ ಅವರು ಮತ್ತು ಅನೇಕ ಜನ, ನಾರಾಯಣ ಗೋಳರು ಹಾಗೂ ಅನೇಕ ಕವಿಗಳು, ಇಲ್ಲಿ ನಮ್ಮ ಮಂಡ್ಯದವರೇ ಇಲ್ಲ, ಪುಟಿನರವರು ಮತ್ತು ಇನ್ನೂ ಮೈಸೂರವರು, ಕುವೆಂಪುರವರು, ತೀರ್ಥಹಳ್ಳಿಗಳು, ಹೀಗೆ ಅನೇಕ ಕವಿಗಳು ಇದ್ರ ಬಗ್ಗೆ ಹೋರಾಟ ನಡೆಸಿ ನಮ್ಮ ಭಾಷೆಯನ್ನು ಒಂದು ನಮಗೆ ಬೆಳೆಸಬೇಕು ಅಂತ ಬೆಳೆಸಿದ್ರು. ಇವಾಗ ಏನಂತಾರೆ ಅಂದರೆ ಈಗ ನಾವು ಕನ್ನಡನ ಉಳಿಸ್ಕೊಳ್ಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಕವಿಗಳು ಹಾಗೂ ಶಿಕ್ಷಕರಾದ ಕೊತ್ತತ್ತಿ ರಾಜಾರವರು, ಕಡಿಕೊಳ್ಳ ಮಡಿವಾಳಪ್ಪ ಮತ್ತು ಸಂತ ಶಿಶುನಾಳ ಶರೀಫರ ತತ್ವಪದ ಹಾಗೂ ಹಿಂದೂಮತಿ ಲಮಣಿಯರ ನನ್ನಾಸೆ ಎನ್ನುವಂತಹ ಕವನದ ಬಗ್ಗೆ ವಿಷಯ ಮಂಡನೆ ಮಾಡಿದರು. ಈ ತತ್ವಪದಗಳ ವೈಶಿಷ್ಟ್ಯವೇನೆಂದರೆ ಸಾಗರ ಅನ್ನೋದು ಅತ್ಯಂತ ವಿಸ್ತಾರವಾದದ್ದು, ಅತ್ಯಂತ ಆಳವಾದದ್ದು. ಸಾಗರದಂತೆ ಅತ್ಯಂತ ವಿಸ್ತಾರವಾದ, ಆಳವಾದ, ಗಹನವಾದ ಅರ್ಥವುಳ್ಳ ವಿಚಾರಗಳನ್ನು ಅತ್ಯಂತ ಸರಳವಾಗಿ, ಸುಲಲಿತವಾಗಿ ಆರು ಭಾಷೆಯಲ್ಲಿ ಕಟ್ಟಿಕೊಂಡಿರುವಂಥ ಒಂದು ಪ್ರಕಾರ ತತ್ವ. ಅದೇ ರೀತಿ ವಚನಗಳು ಕೂಡ ಆರು ಭಾಷೆಯಲ್ಲಿ ರಚಿತವಾದಂಥ ಸಾಹಿತ್ಯದ ಕವಿತೆಯ ಮುಖ್ಯ ಪ್ರಕಾರಗಳಲ್ಲಿ ವಚನವೂ ಕೊಡಬೇಕು. ಈ ಸಂದರ್ಭದಲ್ಲಿ ನಾವು ತತ್ವವನ್ನು ಕುರಿತು ನೋಡೋಣ. ವೇದಿಕೆಯಲ್ಲಿ ಸರೋಜಾ, ಡಾಕ್ಟರ್ ಮಂಗಳಾ, ಉಮಾ, ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು.
ಮೈಸೂರಿನ ವಿಜಯನಗರ 4ನೇ ಹಂತ 3ನೇ ಘಟ್ಟದಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ 5 ಎಕರೆ 10 ಗುಂಟೆ ಪ್ರದೇಶದಲ್ಲಿ 9 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಅತ್ಯಾಧುನಿಕ ಚಿತಾಗಾರ ಹೈಟೆಕ್ ಕ್ರಿಮಿಟೋರಿಯಂ ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆಯನ್ನು ಆಧುನಿಕ ತಂತ್ರಜ್ಞಾನ ವಿಧಾನದಲ್ಲಿ ನೆರವೇರಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಮೂಲ ಸೌಕರ್ಯಗಳೇ ಇಲ್ಲದೆ ಅತ್ಯಾಧುನಿಕ ಚಿತಾಗಾರ ಎನ್ನುವಂಥ ಹೆಸರಿಗೆ ಕಳಂಕ ತರುವಂತಿದೆ. ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರವು ಈ ಮುಕ್ತಿಧಾಮವನ್ನು 2016ರಲ್ಲಿ ಜನರ ಸೇವೆಗೆ ಮುಕ್ತಗೊಳಿಸಿತ್ತು. ನಂತರ ಇದರ ನಿರ್ವಹಣೆಯನ್ನು ನಗರ ಪಾಲಿಕೆಯ ಸುಪರ್ದಿಗೆ ನೀಡಲಾಗಿತ್ತು. ಈ ಮುಕ್ತಿಧಾಮದಲ್ಲಿ 2 ವಿದ್ಯುತ್, 1 ಅನಿಲ ಹಾಗೂ 6 ಸೌದೆ ಚಿತಾಗಾರವಿದೆ. ಹೊರಬರುವ ಹೊಗೆ ಸುತ್ತಮುತ್ತಲ ಬಡಾವಣೆಗಳಿಗೆ ಆವರಿಸದಂತೆ 100 ಅಡಿ ಎತ್ತರದ 2 ವಿದ್ಯುತ್, 1 ಅನಿಲ ಚಿಮಣಿ ಅಳವಡಿಸಲಾಗಿದೆ. ಒಳಗಡೆ ನೀವು ನೋಡಿದ್ರಿ ಸರ್, ಈಗ ಗ್ಯಾಸಲ್ಲಿ ಸುಡೋದಂಥದ್ದು ನೋಡಿದ್ರಿ, ವಿದ್ಯುತ್ತಲ್ಲಿ ಸುಡೋಂಥದ್ದು ನೋಡಿದ್ರಿ. ಎರಡರದ್ದು ದುರ್ವ್ಯವಸ್ಥೆಯಾಗಿ ಎರಡೂ ಈಗ ವರ್ಕ್ ಆಗ್ತಿಲ್ಲ. ಈಗ ಏನು ಮಾಡ್ತಿದ್ದಾರೆ ಇವರು, ಸೌದೆಯಲ್ಲಿ ಸುಡೋಕೆ ಹೇಳ್ತಿದ್ದಾರೆ. ಬಂದ್ ಬಾಡಿಗೆಲ್ಲ ಕರೆಂಟ್ ಇಲ್ಲ, ಗ್ಯಾಸಲ್ಲೂ ಇಲ್ಲ, ಸೌದೆಯಲ್ಲಿ ಸುಡಿ. ಸೊ ಇದಕ್ಕೆ ಏನು ಮಾಡ್ತಿದ್ದಾರೆ, 3200 ರೂಪಾಯಿ ದುಡ್ಡು ತೊಗೋತಾ ಇದ್ದಾರೆ. ಪ್ರತಿಯೊಬ್ಬರು ಬರೋರು ಅಷ್ಟು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ದೆ ಸೌದೆಯಲ್ಲಿ ಸುಡೋಕೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಗಲೇ ಎಷ್ಟು ಬಾಡಿ, ಇಲ್ಲಾಗಲೇ ಒಂದು 2-3 ಬಾಡಿ ಬರ್ಬೋದು. ಈಗ ಆಲ್ರೆಡಿ ಇದು ಮಾಡಿದ್ದಾರೆ. ಅಕಸ್ಮಾತ್ ಜಾಸ್ತಿ ಏನಾದ್ರು ಆಯಿತು ಅಂದರೆ ಈ ವ್ಯವಸ್ಥೆಗಳನ್ನ ಏನು ಮಾಡ್ಬೇಕು ಸರ್, ಪ್ರತಿನಿತ್ಯ 3ರಿಂದ 4 ಬಾಡಿ ಬರುತ್ತೆ. ಈ ಒಂದು ದುರ್ವ್ಯವಸ್ಥೆ ಕಳೆದ 2-3 ತಿಂಗಳಿಂದ ಬರೀ ಸೌದೆಲ್ಲೇ ಸುಡ್ತಾ ಇರೋದು. ಕರೆಂಟ್ ವ್ಯವಸ್ಥೆ ಇಲ್ಲ, ಗ್ಯಾಸ್ ವ್ಯವಸ್ಥೆ ಇಲ್ಲ. ಇದನ್ನು ಯಾರು ಕೇಳ್ತಾರೆ? ಇದನ್ನು ಕೇಳಬೇಕಾಗಿರೋ ನಗರ ಪಾಲಿಕೆ ಸದಸ್ಯರು ಆಗಲಿ, ನಗರ ಪಾಲಿಕೆ ಆಗಲಿ ಯಾಕೆ ಸುಮ್ಮನಿದ್ದಾರೆ? ಯಾಕೆ ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ? ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನ ಅಳವಡಿಸಿಯೂ ಮುಕ್ತಿಧಾಮ ಗಬ್ಬೆದ್ದು ನಾಡ್ತಾ ಇದೆ. ಇಲ್ಲಿನ ಅಶುಚಿತ್ವದ ವಾತಾವರಣದಿಂದಾಗಿ ಮೃತದೇಹದ ಅಂತ್ಯಕ್ರಿಯೆಗೆ ಬಂದ ಜನರು ಮೂಗು ಮುಚ್ಚಿಕೊಂಡು ಬಂದು ಕೆಲಸ ಮುಗಿಸಿ ಹೋಗುವ ದುಸ್ಥಿತಿ ನಿರ್ಮಾಣವಾಗಿದೆ. ಮುಕ್ತಿಧಾಮದ ಸ್ವಚ್ಛತೆ ಹಾಗೂ ನಿರ್ವಹಣೆಯನ್ನ ಕಳೆದ 7 ವರ್ಷಗಳಿಂದ ಒಬ್ಬನೇ ವ್ಯಕ್ತಿಗೆ ಗುತ್ತಿಗೆ ನೀಡಲಾಗಿದೆ. ಆತ ಗ್ಯಾಸ್ ಸಿಲಿಂಡರ್ ತರಬೇಕಾಗುತ್ತೆ ಎನ್ನುವಂಥ ಕಾರಣಕ್ಕೆ ಇಲ್ಲಿ ತನಕ ಅನಿಲ ಚಿತಾಗಾರವನ್ನ ವಿದ್ಯುತ್ ಚಿತಾಗಾರ ಕೆಟ್ಟು ಚಿಮಿನಿಯಿಂದ ಬರುವ ಹೊಗೆ ಹೊರ ಹೋಗಲಾರದೆ ಅಕ್ಕಪಕ್ಕದ ನಿವಾಸಿಗರಿಗೆ ತೊಂದರೆ ಆಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇಲ್ಲ ಅಂದ್ರೆ ಇವ್ರದ್ದು ಗೋಡನ ಸರ್ ನೋಡಿ, ಇದು ಶೌಚಾಲಯದಲ್ಲಿ ಏನಾದ್ರು ಗೋಡನ್ ತರ ಇಟ್ಕೋತಾರ, ಬರ್ತಾರೆ ಈಗ ಸಾವಿಗೆ ಅರ್ಜೆಂಟಿಗೆ ಶೌಚಾಲಯಕ್ಕೆ ಹೋಗಕ್ಕೆ ಎಲ್ಲಿಗೆ ಹೋಗೋದು ಸರ್? ವ್ಯವಸ್ಥೆ ಇಲ್ಲ ಇಲ್ಲಿ. ನೋಡಿ ಸರ್, ನೋಡಿ ಬನ್ನಿ ಬನ್ನಿ, ಇಲ್ಲಿದೆ ಬನ್ನಿ. ಒಂದು ಡ್ರಾಪ್ ನೀರಿಲ್ಲ, ಡ್ರೀಪ್ ನೋಡಿ ಇಲ್ಲಿ. ಇದು ಏಷ್ಯಾದಲ್ಲಿ ನಂಬರ್ 2 ಮುಕ್ತಿಧಾಮ. ಇನ್ನು ಶವ ನೋಡಲು ಮತ್ತು ಶವ ಸಂಸ್ಕಾರ ಮಾಡಲು ಬರುವ ಜನರಿಗೆ ಮೂಲಭೂತ ಸೌಕರ್ಯಗಳಾದ ನೀರು, ವಿದ್ಯುತ್ ಚಿತಾಗಾರ, ಸ್ವಚ್ಛ ಶೌಚಾಲಯ ಯಾವುದೂ ಇಲ್ಲ ಅಂತ ತಮ್ಮ ಸಮಸ್ಯೆಯನ್ನು ಹಂಚಿಕೊಂಡರು. ಹಾಗೆಯೇ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಮುಕ್ತಿಧಾಮದ ಬಗ್ಗೆ ಎಚ್ಚರ ವಹಿಸದಿದ್ದಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದರು. ಸರ್ ನಮಸ್ತೆ, ನನ್ನ ಹೆಸರು ಹರ್ಷಕುಮಾರ್ ಅಂತ, ಇಲ್ಲಿಯ ಸ್ಥಳೀಯ ಮಾತಾಡ್ತಾ ಇದ್ದೀನಿ. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ವಿಜಯನಗರ 4ನೇ ಹಂತದಲ್ಲಿರುವ ಅತ್ಯಾಧುನಿಕ ಚಿತಾಗಾರ ಹೆಸರಿಗೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ. ಆ್ಯಡ್ ಕೊಡ್ತಾರೆ, ಇದು ಏಷ್ಯಾ ಖಂಡದಲ್ಲೇ ಅತಿ 2ನೇ ದೊಡ್ಡ ಚಿತಾಗಾರ ಅಂತ ಕೊಡ್ತಾರೆ. ಆದರೆ ಜನರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಇಲ್ಲಿ ಏನೂ ಇಲ್ಲ. ಇಲ್ಲಿನ ವ್ಯವಸ್ಥೆ ಇವತ್ತು ಯಾವ ರೀತಿ ಹದಗೆಟ್ಟಿದೆ ಅಂತ ಹೇಳೋದಾದರೆ, ಇಲ್ಲಿ 3 ರೀತಿ ಒಂದು ಬಾಡಿನ ಬರ್ನ್ ಮಾಡೋಕ್ಕೆ ಇಲ್ಲಿ 3 ರೀತಿಯಾದ ವ್ಯವಸ್ಥೆ ಇದೆ ಸರ್. ಒಂದು ಗ್ಯಾಸ್ ಮುಖಾಂತರ, ಇನ್ನೊಂದು ಕರೆಂಟ್ ವಿದ್ಯುತ್ ಮುಖಾಂತರ, ಮತ್ತೊಂದು ಸೌದೆ ಮುಖಾಂತರ ಸರ್. ಇಲ್ಲಿ ಕಳೆದ 1-1.5 ವರ್ಷದಿಂದ ಗ್ಯಾಸಲ್ಲಿ ಸುಡ್ತಕ್ಕಂಥದ್ದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸರ್ ಇವರು. ಇವ್ರು ಕೇಳಿದ್ರೆ ಹೇಳ್ತಾರೆ, ಇಲ್ಲಿ ಕೆಲಸ ಮಾಡೋರು ಕೇಳಿದ್ರೆ ನೀವು ಗುತ್ತಿಗೆದಾರನ ಟೆಂಡ್ರ್ ಯಾರು ತಗೊಂಡಿದ್ದಾರೆ ಅವ್ರನ್ನ ಕೇಳಿ, ಟೆಂಡ್ರ್ ಅವರು ನಮಗೆ ಸಿಲಿಂಡ್ರ್ ಪ್ರೊವೈಡ್ ಮಾಡಬೇಕು, ಅಲ್ಲಿ ತನಕ ನಾವು ಗ್ಯಾಸಲ್ಲಿ ಅದನ್ನ ಅನುಮತಿ ಇಲ್ಲ ನಮಗೆ ಅಂತ ಹೇಳ್ತಾರೆ ಸರ್. ಅದಾಯಿತು. ಯಾವಾಗ ಇದು ಗ್ಯಾಸ್ ಅದು ಬಂದಾಯಿತು, ಇವರು ಇರ್ತಕ್ಕಂಥ 2 ವಿದ್ಯುತ್ ಚಿತಾಗಾರದಲ್ಲಿ ಬಾಡಿಗಳನ್ನ ಸುಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ಯೂಸ್ ಮಾಡಿ ಆ ಎಕ್ವಿಪ್ಮೆಂಟ್ಗಳು ಕೂಡ ಈಗ ಕಂಪ್ಲೀಟಾಗಿ ನಾಶವಾಗಿದೆ. ಏನು ಸುಡ್ತಕ್ಕಂಥ ಹೊಗೆ ಹೊರಗಡೆ ಚಿಮ್ನಿ ಮುಖಾಂತರ ಹೋಗ್ತಾ ಇಲ್ಲ ಸರ್, ಎಲ್ಲ ಒಳಗೆ ಸುಟ್ಕೋತಾ ಇದೆ. ಮತ್ತು ಸೌದೆ ಸುಡಬೇಕು ಅಂತಂದರೆ 3,500 ರೂಪಾಯಿ ದುಡ್ಡನ್ನ ಕಟ್ಸ್ಕೊತಾ ಇದ್ದಾರೆ ಸರ್ ಇವರು. ಸರ್ಕಾರದಿಂದ ವಿದ್ಯುತ್ ಚಿತಾಗಾರ ಆಗಲಿ ಅನಿಲ ಚಿತಾಗಾರ ಆಗಲಿ ಫ್ರೀ ಇದೆ. ಬಟ್ ಇವರು ಸೌದೆಯಲ್ಲಿ ಸುಡಬೇಕು ಅಂತ 3,500 ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ. ಏನಕ್ಕೆ ತೆಗೆದುಕೊಳ್ತಾ ಇದ್ದಾರೆ? ಇವರ ಒಂದು ತಪ್ಪು. ಗ್ಯಾಸ್ ಮತ್ತು ವಿದ್ಯುತ್ ಪೂರೈಕೆ ಮಾಡದೇ ಇರೋದು ಇವ್ರ ತಪ್ಪು. ಇವರು ಸಾರ್ವಜನಿಕರ ಮೇಲೆ ಈ ಒಂದು ಸಂಪೂರ್ಣವಾದ ಎಲ್ಲ ಇದನ್ನು ಭಾರವನ್ನು ಹೇರ್ತಾ ಇದ್ದಾರೆ ಸರ್. ಇಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ಮಾತ್ರ ಅಲ್ಲದೆ 20-30 ಹಳ್ಳಿ ಜನನೂ ಇಲ್ಲೇ ಬರೋದು ಸರ್ ಸಾವು ಮಾಡೋಕ್ಕೆ. ಯಾರು ಶ್ರೀಮಂತರಲ್ಲ ಸರ್, ಎಲ್ಲರ ಹತ್ರನೂ ದುಡ್ಡು ಇರಲ್ಲ. 3,500 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಅದಲ್ಲದೆ ಸೆಕ್ಯೂರಿಟಿ ಇಲ್ಲ ಸರ್, ಇಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ, ನೀರಿಲ್ಲ. ಬರ್ತಕ್ಕಂಥ ಜನರು ಏನು ಸಾವು ಬಂದಿರ್ತಾರೆ, ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ, ಅವರು ಮುಖ ಕೈಕಾಲು ತೊಳೆಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ.
ಈ ಎಲ್ಲ ದುರಾಡಳಿತ ಈ ಒಂದು ಅತ್ಯಾಧುನಿಕ ಚಿತಾಗಾರದಲ್ಲಿ ನಡೀತಾ ಇದೆ. ಮೈಸೂರು ನಗರ ಪಾಲಿಕೆಯ ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೆ ಸರ್. ಈ ಒಂದು ವಿಷಯನ ಈಗಾಗಲೇ ಕಳೆದ ಮೇ ತಿಂಗಳಲ್ಲಿ ಪತ್ರಿಕೆಯಲ್ಲೂ ಕೂಡ ಇದು ಪ್ರಕಟವಾಗಿತ್ತು. ಬಟ್ ಅದನ್ನು ತಿಳಿದುಕೊಂಡ್ಲೂ ಸಹ ಇವರು ಯಾವುದೇ ರೀತಿಯಾದ ಕ್ರಮವನ್ನು ಇದುವರೆಗೂ ತೆಗೆದುಕೊಂಡಿಲ್ಲ. ಯಾಕೆ ತೆಗೆದುಕೊಂಡಿಲ್ಲ? ಇದಕ್ಕೇನು ಅಷ್ಟು ಮಹತ್ವ ಇಲ್ವಾ? ಹಾಗಾದರೆ ಇದೇನಂತ ಮಹತ್ವದ ಜಾಗ ಅಲ್ವಾ? ಅಂತಿಮ ಕಾರ್ಯ ನಡೆಯುವಂಥ ಜಾಗದಲ್ಲೇ ಮೂಲಭೂತ ಸೌಕರ್ಯ ಇಲ್ಲ ಅಂತಂದರೆ ಇದು ಯಾವ ರೀತಿ ಅಧಿಕಾರಿಗಳು ಏನು ಈ ರೀತಿ ಇದನ್ನ ಯೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನೀವೇ ತಿಳಿಸ್ಬೇಕು ಸರ್. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಹೇಳ್ತಾ ಇದ್ದೀನಿ, ನಮ್ಮ ಸ್ಥಳೀಯ ಶಾಸಕರಾದ GT ದೇವೇಗೌಡರು ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ದುರಾಡಳಿತವನ್ನು ಆದಷ್ಟು ಬೇಗ ನೀವು ಒಂದು ಸರಿಪಡಿಸಬೇಕು. ರಾಜ್ಯದ ಆಡಳಿತ ವಿರೋಧ ಪಕ್ಷಗಳ ಪಾದಯಾತ್ರೆ, ಜನಾಂದೋಲನ, ಸಮಾವೇಶ, ರಾಜಕೀಯ ದೊಂಬರಾಟವನ್ನು ಖಂಡಿಸಿ ಹಾಗೂ ಮಾನ್ಯ ರಾಜ್ಯಪಾಲರು ಮೈಸೂರಿನ ಮುಡಾದಲ್ಲಾಗಿರುವಂತಹ ಸುಮಾರು 5,000 ಕೋಟಿ ಹಗರಣವನ್ನು ಈ ಕೂಡಲೇ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಮುಡಾ ವಿಚಾರದಲ್ಲಿ ವಿಪಕ್ಷಗಳ ರಾಜಕೀಯ ಕೆಸರು ಚಾಟವಾಗಿ ರಾಜ್ಯದ ಜನತೆಗೆ ಬೇಸರವಾಗಿದೆ. ರಾಜ್ಯ ಸರ್ಕಾರದ ವಾಲ್ಮೀಕಿ ಸಮುದಾಯದ ಹಗರಣ ಹಾಗೂ ಮುಡಾ ಹಗರಣ ರಾಜ್ಯದ ಜನರ ನಿದ್ದೆಗೆಡಿಸಿದೆ. ಇದು ಹಿಂದೆಂದೂ ಕೇಳರಿಯದಂತಹ ರಾಜ್ಯದ ಅತಿದೊಡ್ಡ ಹಗರಣಗಳಲ್ಲಿ ಒಂದಾಗಿದ್ದು, ಒಂದು ಕಡೆ ಸುಮಾರು 80,000 ಜನರು ಮುಡಾ ಸೈಟ್ಗಾಗಿ ಕಾದು ಕೂತಿದ್ದಾರೆ. ಇತ್ತ ಸರ್ಕಾರ ಹಾಗೂ ಮುಡಾ ಅಧಿಕಾರಿಗಳು ಮುಡಾ ಸೈಟ್ಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಈಗಾಗಲೇ ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಜೊತೆಗೆ ರಾಜ್ಯಪಾಲರು ಈ ಕೂಡಲೇ 5,000 ಕೋಟಿ ಹಗರಣ ನಡೆದಿರುವ ಮುಡಾ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಅಖಂಡ ಕನ್ನಡಿಗರ ಪರವಾಗಿ ಒತ್ತಾಯಿಸಿದರು. ರಾಜ್ಯದ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ರಾಜಕೀಯ ದೊಂಬಲಾಟವನ್ನು ಆಡ್ತಾ ಇವೆ. ಅವನ್ನ ಖಂಡಿಸಿ ಹಾಗೂ ಮಾನ್ಯ ರಾಜ್ಯಪಾಲರು ಈ ಕೂಡಲೇ ಏನು ಮೂಲದಲ್ಲಿ 1,000 ಕೋಟಿ ಹಗರಣ ಆಗಿದೆ, ಇದನ್ನ ಈ ಕೂಡಲೇ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯವನ್ನು ಮಾಡಿ ಇಂದು ನಾವು ನಮ್ಮ ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಳೆದ 2 ತಿಂಗಳುಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು. ಕೂಡ ಆಯುಕ್ತ ಆಗಿದ್ದಂತಹ ದಿನೇಶ್ ಕುಮಾರ್ ಅವರು 5,000 ಕೋಟಿ ಹಗರಣವನ್ನು ಮಾಡಿ ಅವ್ರನ್ನ ಕಾಣಲು ಬಂದಂತಹ ನಗರಾಭಿವೃದ್ಧಿ ಸಚಿವರು ಸಹ ಅವನ್ನ ಅಮಾನತುಗೊಳಿಸಿ ಅವನ್ನ ತೀವ್ರ ತನಿಖೆಗೆ ಒಳಪಡಿಸಿ ರಾಜಮರ್ಯಾದೆಯಿಂದ ಅವರಿಗೆ ವರ್ಗಾವಣೆ ಮಾಡಿರೋದು ನಿಜಕ್ಕೂ ಖಂಡನೀಯ. ಇದರಲ್ಲಿ ನಗರಾಭಿವೃದ್ಧಿ ಸಚಿವರು ಸಹ ಭಾಗಿಯಾಗಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಏನು 80,000 ಜನ ಅರ್ಜಿಗಳನ್ನ ಹಾಕೊಂಡು ಮೂಲದಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿ ಜನಗಳಿಗೆ ಒಂದು ಸೈಟನ್ನು ಕೊಡ್ಲಿಕ್ಕಾಗ್ತಾ ಇಲ್ಲ. ಇಲ್ಲಿ ಇರುವಂಥ ರಾಜ್ಯ ಸರ್ಕಾರ ಹಾಗೂ ಭ್ರಷ್ಟ ಅಧಿಕಾರಿಗಳು ಮೂಲದಲ್ಲಿ ಇರುವ ಸೈಟ್ನೆಲ್ಲ ನುಂಗಿ ನೀರು ಕುಡಿದಿದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ ಏನು 50-50 ಅನುಪಾತದಲ್ಲಿ ಬದ್ಲಿ ನಿವೇಶನಗಳನ್ನ ಕೊಟ್ಟಿದೆ, 5,000 ನಿವೇಶನಗಳನ್ನ ಅದನ್ನ ವಾಪಸ್ ಪಡೆದು ನಿಜವಾದ ಫಲಾನುಭವಿಗಳಿಗೆ ಅದನ್ನ ಹಂಚಿಕೆಯನ್ನು ಮಾಡಬೇಕು. ಏನು ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಬಗ್ಗೆ ವರದಿಯನ್ನು ಕೇಳಿದ್ದಾರೆ. ಅದರ ಜೊತೆಗೆ ಈ ಕೂಡಲೇ ತಪ್ಪದೆ ಏನು ಸಿಬಿಐ ಪ್ರಕರಣನ ಇದಕ್ಕೆ ತನಿಖೆಗೆ ವಹಿಸಬೇಕು ಹಾಗೂ ಇಲ್ಲೇನು ಹಣ ಲೂಟಿಯಾಗಿದೆ ಇದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಜನರ ಹಣ ಸರ್ಕಾರಕ್ಕೆ ಬರುವಂತೆ ಮಾಡಬೇಕು. ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ವಹಿಸಿ ಸುರೇಶ್ ಗೋಡ್, ಪ್ರಭುಶಂಕರ್, MB ಶಿವಲಿಂಗಯ್ಯ, ಕುಮಾರಗೌಡ, ವರಕೋಡು ಕೃಷ್ಣೇಗೌಡ, ನಾಗರಾಜ್, ಮಂಜುಳಾ, ರಾಜೇಶ್ P, ಸಿಂಧುವಳ್ಳಿ ಶಿವಕುಮಾರ್, ಭಾಗ್ಯಮ್ಮ, ವಿ ಮಹದೇವ್, ಪಡುವಾರಳ್ಳಿ, ಗೀತಾಗೌಡ, ಬೋಗಾದಿ ಸಿದ್ದೇಗೌಡ, ಡಾಕ್ಟರ್ ರಾಮಕೃಷ್ಣೇಗೌಡ, ಬೇಬಿ ರತ್ನ ಜಾಧವ್, ಪ್ರದೀಪ, ರಾಧಾಕೃಷ್ಣ, ಹನುಮಂತಯ್ಯ, ಸುಬ್ಬೇಗೌಡ, ರಮೇಶ್, ರಘು ಅರಸ್, KC ಗುರುಮಲ್ಲಪ್ಪ, ಕುಮಾರ್, ಗಣೇಶ್ ಪ್ರಸಾದ್, ಚಂದ್ರಶೇಖರ್, ಪ್ರಭಾಕರ್, ರವಿನಾಯಕ್ ಹಾಗೂ ವಿಷ್ಣು ಉಪಸ್ಥಿತರಿದ್ದರು.